ಆಯುರ್ವೇದ ಡಾಕ್ಟರು. ಆ್ಯಕ್ಚುಲಿ ನಾನು ತುಂಬ ಟ್ರಾವೆಲ್ ಫ್ರೀಕು ಮತ್ತು ಫುಡ್ಡಿ. ಸೊ ನಾನು ಹೋಗ್ತಾ ಇರೋ ಪ್ಲೇಸಸ್ಸು, ಆಮೇಲೆ ನಾನು ಎಲ್ಲಿ ಫುಡ್ಡು ಅಂದರೆ ರೆಸ್ಟೋರೆಂಟ್ಸು ಎಲ್ಲೂ ಹೋದ್ರೂ ಅದೆಲ್ಲ ಸ್ವಲ್ಪ ಕ್ಯಾಪ್ಚರ್ ಮಾಡಿ ಯಾವಾಗಲೂ ವೀಡಿಯೋ ಮಾಡಿ ಇಟ್ಕೊತಾ ಇರ್ತೀನಿ. ಸೊ ವಾಟ್ಸಪ್ ಸ್ಟೇಟಸಲ್ಲಿ ಅಲ್ಲಿ ಇಲ್ಲಿ ಹಾಕ್ತಾ ಇದ್ದೆ. ಸೊ ಯಾಕೆ ನಾನು ಒಂದು ವ್ಲಾಗಿಂಗ್ ಮಾಡಬಾರ್ದು, ನಂದು ಆ್ಯಕ್ಚುಲಿ ಯೂಟ್ಯೂಬ್ ಚಾನಲ್ ಇದೆ. ಸೊ ಇನ್ಮೇಲೆ ಪ್ರಾಪರಾಗಿ ರೆಗ್ಯುಲರಾಗಿ ವಿಡಿಯೋ ರೆಕಾರ್ಡ್ ಮಾಡಿ ಅದರಲ್ಲಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಶುರು ಮಾಡೋಣ ಅಂದ್ಕೊಂಡಿದ್ದೀನಿ ಇವತ್ತಿಂದ. ಸೊ ನಾವಿವತ್ತು ಎಲ್ಲಿ ಬಂದಿದ್ದೀವಿ ಅಂತ ಅಂದರೆ ಗೋವಾಗೆ ಬಂದಿದ್ದೀವಿ. ಸೊ ಇಲ್ಲಿ ಒಂದು ರೆಸಾರ್ಟ್ ಬುಕ್ ಮಾಡ್ಕೊಂಡಿದ್ವಿ. ಸೊ ಈಗ ಮಾರ್ನಿಂಗ್ ಇವತ್ತು ಹೊರಟುಬಿಟ್ಟು ಸೊ ಇವಾಗ ಒಂದು 7 o'clock ಅಷ್ಟೊತ್ತಿಗೆ ಬಂದು ರೀಚ್ ಆದ್ವಿ. ಸೊ ಇದು ಸೌತ್ ಗೋವಾ ಇದು ಆ್ಯಕ್ಚುಲಿ. ಸೊ ಬೆನಾಲಿಯಮ್ ಅಂತ ಬರುತ್ತೆ, ನೀವು ಕೇಳಿರ್ಬೋದು ಮೋಸ್ಟ್ಲಿ. ಇಲ್ಲಿ ಕರ್ಮ ರಾಯಲ್ ಪಾಮ್ ಅಂತ ಅಂದ್ಬಿಟ್ಟು ಈ ರೆಸಾರ್ಟ್ ಹೆಸರು. ಇದು 3 star ಹೋಟೆಲ್ ರೆಸಾರ್ಟ್. ಸೊ ಇಲ್ಲಿ ನಾವು ರೂಮ್ ಬುಕ್ ಮಾಡ್ಕೊಂಡಿದ್ದೀವಿ 4 daysಗೆ. ಸೊ ಇದು ಪ್ರಾಪರ್ಟಿ ಎಲ್ಲ ಹೇಗಿರುತ್ತೆ, ಸೊ ಇಲ್ಲಿದು ನಮ್ಮದು ಎಕ್ಸ್ಪೀರಿಯೆನ್ಸು, ಇಲ್ಲಿ ಫುಡ್ಡು, ಇಲ್ಲಿ ಆ್ಯಂಬಿಯನ್ಸು, ಇಲ್ಲಿ ಸ್ಟಾಫು ಹೇಗಿದೆ, ಸೊ ಇದನ್ನೆಲ್ಲ ನಿಮಗೂ ಪರಿಚಯ ಮಾಡಿಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇನ್ ಕೇಸ್ ನೀವು ಏನಾದರೂ ಪ್ಲ್ಯಾನ್ ಮಾಡ್ತಿದ್ರೆ ಈ ಪ್ರಾಪರ್ಟಿನ ಖಂಡಿತವಾಗ್ಲೂ ನೀವು ಚೂಸ್ ಮಾಡ್ಬೋದು, ಬರ್ಬೋದು, ಇಲ್ಲಿ ಸ್ಟೇ ಮಾಡ್ಬೋದು, ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ಸೊ ನನ್ನ ಬ್ಲಾಗಿಂಗಲ್ಲಿ ಇವಾಗ ನಾವು 4 ದಿನ ಏನೇನೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡ್ತೀವಿ ಗೋವಾದಲ್ಲಿ ಮತ್ತು ಈ ರೆಸಾರ್ಟಲ್ಲಿ ಎಸ್ಪೆಷಲಿ, ಸೊ ಅದನ್ನೆಲ್ಲ ನಾನು ಅಪ್ಲೋಡ್ ಮಾಡ್ತೀನಿ. ಹೋಪ್ ನಿಮಗೆ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಪ್ಲೀಸ್ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಓಕೆನಾ? ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ. ಥ್ಯಾಂಕ್ ಯು. ನಾನು ಈಗ ನೆಕ್ಸ್ಟ್ ನನ್ನ ರೂಮ್ ಟೂರ್ ಮಾಡಿ ತೋರಿಸ್ತೀನಿ. ಸೊ ಅದನ್ನು ನೋಡಿ ಹೇಗಿದೆ ಅಂತ ಅಂದ್ಬಿಟ್ಟು. ಸೊ ಇದು ನನ್ನ ಮಗ ಸಮರ್ಥ್ ಅಂತ ಅಂದ್ಬಿಟ್ಟು. ಸೊ ಅವನು 9th standard ಓದ್ತಾ ಇದ್ದಾನೆ, 13 year old. ಸೊ ನನಗೆ ಒಬ್ಬನೇ ಮಗ ಇರೋದು. ನನ್ನ ಬಗ್ಗೆ ನಾನು ನಿಧಾನವಾಗಿ ನನ್ನ ಅಪ್ಕಮಿಂಗ್ ಬ್ಲಾಗ್ಸಲ್ಲೆಲ್ಲ ನಾನು ನಿಧಾನವಾಗಿ ನನ್ನ ಫ್ಯಾಮಿಲಿ ಬಗ್ಗೆ ಎಲ್ಲ ನಾನು ಪರಿಚಯ ಮಾಡ್ತಾ ಹೋಗ್ತೀನಿ. ಸೊ ಆ್ಯಕ್ಚುಲಿ ನಾವು ಈಗ ಸದ್ಯಕ್ಕೆ ಬ್ಯಾಂಗ್ಳೂರಲ್ಲಿ ಸ್ಟೇ ಮಾಡೋದು. ಈಗ ವೆಕೇಷನ್ಸ್ಗೆ ಅಂತ ಅಂದ್ಬಿಟ್ಟು ಗೋವಾಗೆ ಬಂದಿದ್ದೀವಿ. ಸೊ ನಂದು 4 days ಎಕ್ಸ್ಪೀರಿಯೆನ್ಸ್ ಹೇಗಿದೆ, ಆಮೇಲೆ ಈ ಪ್ರಾಪರ್ಟಿ ಹೇಗಿದೆ ಅನ್ನೋದ್ರ ಬಗ್ಗೆ ನಾನು ಅದು ಆವಾಗಲೇ ಹೇಳ್ದಂಗೆ ತಿಳಿಸ್ಕೊಡ್ತೀನಿ. ಸೊ ಇದು ಪ್ರಾಪರ್ಟಿ ಟೂರ್ ನಾನು ಮಾಡ್ತೀನಿ, ನೋಡಿ ಹೇಗಿದೆ ಅಂತ ಅಂದ್ಬಿಟ್ಟು. ನಾವು ಬುಕ್ ಮಾಡ್ಕೊಂಡಿರೋವಂಥ ರೆಸಾರ್ಟ್ ಪ್ಲಸ್ ಇದು ರೂಮ್ ಹೇಗಿದೆ ಅಂತ ಅಂದ್ಬಿಟ್ಟು. ಓಕೆ ಗೈಸ್, ಆ್ಯಕ್ಚುಲಿ ಇದು 3rd floor ಸಮರ್ಥ್, 2nd floor 3rd floor? ಸೊ ಇದು ನಮ್ಮ ರೂಮ್ ನಂಬರು. ಸೊ ಈ ನಮ್ಮ ರೂಮು ಎಂಟರ್ ಆದ ತಕ್ಷಣ ಇದು ಲಿವಿಂಗ್ ರೂಮ್. ಇಲ್ಲಿ ಒಂದು ಸೋಫಾ ಹಾಕಿದ್ದಾರೆ, ಸೋಫಾ ಕಮ್ ಬೆಡ್ ಮಾಡ್ಕೋಬೋದು ಇದನ್ನು. ಸೊ ಇಲ್ಲಿ ಟೆಲಿಫೋನ್ ಇದೆ. ಸೊ ಇದು ನಾವು ಕಾಂಟ್ಯಾಕ್ಟ್ ಮಾಡೋಕ್ಕೆ ಸ್ಟಾಫ್ನ. ಇಲ್ಲಿ ಒಂದು ಟಿ ವಿ ಇದೆ. ವೈಫೈ ಕನೆಕ್ಟೆಡ್ ಆಗಿದೆಯಾ ಸಮರ್ಥ್? ಸೊ ಇವರೇ ನನ್ನ ಹಸ್ಬೆಂಡ್. ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಹಾಯ್ ಹೇಳು ನನ್ನ ವ್ಲಾಗಿಂಗ್. ಸೊ ಇಲ್ಲಿ ಒಂದು ಬಾಲ್ಕನಿ ಇದೆ. ಓಪನ್ ಮಾಡು ಸಮರ್ಥ್, ಓಪನ್. ಮೇಲೆ 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 ತೆಗಿ. ಸೊ ಇದು ಅಪಾರ್ಟ್ಮೆಂಟ್ ಟೈಪ್ ಆ್ಯಕ್ಚುಲಿ. ಎಷ್ಟು ಫ್ಲೋರ್ಸ್ ಇದೆ? ಗ್ರೌಂಡು, 1st, 2nd, 3rd. ಇದು ಡಿಫ್ರೆಂಟ್ ಬ್ಲಾಕ್, ಅಂದರೆ ಡಿಫ್ರೆಂಟ್ ಬ್ಲಾಕ್ಸ್ ಇದೆ. ನಮ್ದು ಯಾವ ಬ್ಲಾಕು ಅಂತ ಗೊತ್ತಿಲ್ಲ. ಯಾವ ಬ್ಲಾಕಪ್ಪ? ಐ ಗೆಸ್. ಏನಾ? ಐ ಡೋಂಟ್ ನೋ. ಸೊ ನನ್ನ ಪ್ರಾಪರ್ಟಿ ಬೆಳಗ್ಗೆನೂ ಒಂದ್ಸಲಿ ತೋರಿಸ್ತೀನಿ ನಿಮ್ಗೆ ಹೇಗಿದೆ ಅಂತ ಅಂದ್ಬಿಟ್ಟು. ಸೊ ಇದು ನಮ್ಮ ಬಾಲ್ಕನಿಯಿಂದ ವ್ಯೂ ಆ್ಯಕ್ಚುಲಿ. ಒಂದು ಕ್ಯೂಟ್ ಲಿಟಲ್ ಬಾಲ್ಕನಿ. ಮೇಲೆ ಮೇಲೆ. ಸೊ ಇಲ್ಲೊಂದು ಬಾಲ್ಕನಿ ಇದೆ, ಅದು 1st ಬಾಲ್ಕನಿ, ಇದು 2nd ಬಾಲ್ಕನಿ. ಇಲ್ಲೇನು ಸಿಟ್ಟಿಂಗಿಗೆ ಏನೂ ಮಾಡಿಲ್ಲ. ಮೋಸ್ಟ್ಲಿ ಇಲ್ಲಿ ಬಟ್ಟೆ ಗಿಟ್ಟೆ ಒಣಗಾಕೊಳ್ಳೋಕ್ಕೇನೋ ಇಟ್ಟಿದ್ದಾರೆ ಸ್ಟ್ಯಾಂಡ್ ಥರ. ಸೊ ಇದು ಇನ್ನೊಂದು ಸೈಡ್ ಬರುತ್ತೆ ಅನಿಸುತ್ತೆ ಮೋಸ್ಟ್ಲಿ, ಇನ್ನೊಂದು ಸೈಡ್ ವ್ಯೂ ನೋಡಿ ಹೇಗಿದೆ. ಪ್ರಾಪರ್ಟಿ ಚೆನ್ನಾಗಿದೆ. ನಾವು ಫಸ್ಟ್ ಟೈಮ್ ಬಂದಿರೋದು. ಒಂಥರ ಅಪಾರ್ಟ್ಮೆಂಟ್ ಟೈಪ್ ಇದು, ನಾನು ಆವಾಗಲೇ ಹೇಳ್ದಂಗೆ.
ಚೆನ್ನಾಗಿದೆ ಆಂಬಿಯನ್ಸ್ ಎಲ್ಲ. ಸೊ ಬ್ಲಾಕ್ 8 ಇದೆ. ಬ್ಲಾಕ್ 8ಆ? ಆ ಬ್ಲಾಕ್ 7 ಬ್ಲಾಕ್. ಸೊ ಈ ಥರ ಬರುತ್ತೆ ಇದು ಬಾಲ್ಕನಿ. ಸಿಂಗಲ್ ಬೆಡ್ರೂಮು ಒಳಗಡೆ. ಸೊ ಬರ್ತಾ ಇದ್ದಂಗೆ ಇಲ್ಲಿ ನೋಡಿ, ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಥರ ಒಂದು ಸ್ಮಾಲ್ ಸೆಟಪ್ ಮಾಡಿದ್ದಾರೆ. ಆಮೇಲೆ ಇಲ್ಲಿ ಹೀಟರ್ ಇದೆ, ರೂಮ್ ಹೀಟರ್. ಇಲ್ಲೇನು ಹೀಟ್ರ್ ಬೇಕಾಗಲ್ಲ, ಯೂಶ್ವಲಿ ಗೋವಾ ಹಾಟ್ ಇರುತ್ತಲ್ವಾ. ಸೊ ಇಲ್ಲಿ ಕಬೋರ್ಡ್ ಇದೆ, ಎ ಸಿನೂ ಇದೆ. ಆ್ಯಂಬಿಯನ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಅವರು ಎಲ್ಲ ಸೆಟಪ್ ಮಾಡಿರೋದು. ಬ್ಲ್ಯಾಂಕೆಟ್ಟು ಅದು ಇದು ಲಾಕರ್ ಅದು ಅಲ್ವಾ, ಪಿಲ್ಲೋ ಹ್ಯಾಂಗರು ಎಲ್ಲ ಇಟ್ಟಿದ್ದಾರೆ ನೋಡಿ. ಸೊ ಇಲ್ಲೆಲ್ಲ ಸ್ವಲ್ಪ ಲ್ಯಾಂಪ್ಸ್ ಸೆಟಪ್ ಮಾಡಿದ್ದಾರೆ. ಬೆಡ್ ಚೆನ್ನಾಗಿದೆ ಆ್ಯಕ್ಚುಲಿ, ಸಾಫ್ಟಾಗಿ ಚೆನ್ನಾಗಿದೆ. ಸೊ ಇಲ್ಲೊಂದು ಫೋನ್ ಇದೆ, ಇಂಟರ್ಕಾಮು. ಸೊ ನಾವು ಯಾರೇ ಹೌಸ್ ಕೀಪಿಂಗ್ ಸ್ಟಾಫ್ಸ್ ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ಮಾಡಬಹುದು. ಇಲ್ಲಿ ವಿಂಡೋ. ಸೊ ಇಲ್ಲೊಂದು ದೊಡ್ಡದು ಒಂದು ಡ್ರೆಸ್ಸಿಂಗ್ ಟೇಬಲ್ ಹಾಕಿದ್ದಾರೆ. ಚೆನ್ನಾಗಿದೆ ಇದು ಆ್ಯಕ್ಚುಲಿ ದೊಡ್ಡದಾಗಿ. ನಾವು ಮನೆ ಕಟ್ಸಿದಾಗ ಈ ಥರನೇ ಹಾಕೊಬೇಕು ಒಂದು ದೊಡ್ಡದಾಗಿ. ಸಮರ್ಥ ಸಾಂಗ್ಸ್ ಕೇಳ್ತಿದ್ಯಾ ಆವಾಗಲೇ? ಹಾಂ ಇಲ್ವಾ? ಸಮರ್ಥ ನಿಮ್ಮ ಬಗ್ಗೆ ಇಂಟ್ರೊಡಕ್ಷನ್ ಯಾವಾಗ ಕೊಡ್ತೀಯಾ? ಮತ್ತು ಅಪ್ಕಮಿಂಗ್ ವೀಡಿಯೋಸಲ್ಲಿ ವ್ಲಾಗ್ಸಲ್ಲಿ ಕೊಡ್ತೀಯಾ? ಓಕೆ. ಅಪ್ಪನ ಒಂದ್ಸರಿ ಇಂಟ್ರಡ್ಯೂಸ್ ಮಾಡಬೇಕು. ಸೊ ಈ ಥರ ಇದೆ. ಇಲ್ಲಿ ಇಬ್ಬರು ಮಲ್ಕೊಬೋದು. ಸೊ ನಾನು ಆವಾಗಲೇ ಹೇಳಿದ್ನಲ್ಲ, ಇಲ್ಲಿ ಲಿವಿಂಗ್ ರೂಮಲ್ಲಿ ಒಂದು ಸೋಫಾ ಕಮ್ ಬೆಡ್ ಅಂತ, ಇದನ್ನು ನಾವು ಬೆಡ್ಡಾಗಿ ಮಾಡ್ಕೊಬೋದು. ಸೊ ಇಲ್ಲಿ ಇಬ್ಬರು ಮಲ್ಕೊಬೋದು. ಸೊ ಇದೆ ನೋಡಿ ನಮ್ಮ ರೂಮ್. ಸೊ ಇದು ವೈಫೈ ಕನೆಕ್ಟೆಡ್ ಅಂತ ಅಂದ್ಕೊತೀನಿ, ಹೌದಾಗ ನಾನು? ಇಲ್ಲೊಂದು ಟಿ ವಿ ಇಟ್ಟಿದ್ದಾರೆ ಸಣ್ಣದು. ಆಮೇಲೆ ಇಲ್ಲಿ ಈ ಛತ್ರಿನೂ ಕೊಟ್ಟಿದ್ದಾರೆ, ಅಂಬ್ರೆಲಾ. ಇದು ಏನೋ ಚಾರ್ಜ್ ಆಗುತ್ತಾ ಇದು? ಫ್ರೀನಾ? ಓಕೆ. ಅದೇ ಮಳೆ ಇದೆಯಲ್ಲ ಇವಾಗ ಸ್ವಲ್ಪ. ಇಲ್ಲೂ ಎ ಸಿ ಇದೆ. ಸ್ಟಾರ್ಟ್ ಪಾರ್ಟಿ ಶುರುನಾ? ಸೊ ಈ ಥರ ಇದೆ ನಮ್ಮದು ರೂಮು. ಇಷ್ಟ ಆಗಿದ್ರೆ ನೋಡಿ, ನೀವು ಬಂದು ಒಂದ್ಸರಿ ಟ್ರೈ ಮಾಡಿ. ಆ್ಯಕ್ಚುಲಿ ಇದು ಹೆಂಗೆ ಬುಕ್ ಮಾಡ್ಕೊಂಡ್ವಿ, ಏನು ಎಷ್ಟಾಯಿತು ಅಂತ ಅದೆಲ್ಲ ನಾನು ನೆಕ್ಸ್ಟು ನನ್ನ ವ್ಲಾಗಲ್ಲಿ ನಾನು ಇಂಟ್ರೆಸ್ಟ್ ಇದ್ದರೆ ನನಗೆ ಕಮೆಂಟ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ತಿಳ್ಕೊಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ಡೀಟೇಲ್ಸ್ ಹೇಳ್ತೀನಿ, ಎಷ್ಟಾಯಿತು ಏನು ನನಗೆ ಹೇಗೆ ಇದು ಬುಕ್ ಅಂದರೆ. ಇದು ಆ್ಯಕ್ಚುಲಿ ಪ್ರೈಸೇ ಬೇರೆ ಇರೋದು, ಬಟ್ ನಮಗೆ ಸ್ವಲ್ಪ ತುಂಬ ಚೀಪಾಗಿ ಸಿಕ್ಕಿದೆ. ಸೊ ಅದು ಹೇಗೆ ಸಿಕ್ತು ಏನು ಅಂತ ಅಂದ್ಬಿಟ್ಟು ಅದ್ರ ಬಗ್ಗೆ ನಾನು ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ಇನ್ನೇನಾದರೂ ನಿಮಗೆ ಬೇಕು ಅಂತ ಅನಿಸಿದ್ರೆ ಸೊ ನನಗೆ ಕಮೆಂಟ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ನಾನು ತಿಳಿಸ್ಕೊಡ್ತೀನಿ. ಓಕೆ ಗೈಸ್, ಮತ್ತೆ ಕಂಟಿನ್ಯೂ ಮಾಡ್ತೀನಿ ಬ್ಲಾಗ್ನ. ಇದು ನಾವು ಉಳ್ಕೊಂಡಿರೋಂಥ ಅಪಾರ್ಟ್ಮೆಂಟ್ ನೈಟ್ ವ್ಯೂ. ಸಮತ್ ಸ್ಲಿಪ್ಪರ್ ಕಾರಲ್ಲಿದೆಯಾ? ಸರಿ ನಡಿ. ಸುಮಾರು ರೂಮ್ಸ್ ಇದಾವಪ್ಪ ಅಲ್ಲೇ. ಇದು ರಿಸೆಪ್ಷನ್ ಲಾಬಿ ಕಾಣಿಸ್ತಿದ್ದಿಲ್ಲ ಎದುರುಗಡೆ. ಹಾಂ, ಅಲ್ಲಿ ತಿನ್ನೋಣ ಸುಮ್ಮನೆರಪ್ಪ. ಮತ್ತೆ ಎಲ್ಲಿಟ್ಟಿದ್ದಾರೆ ಕಾರು? ಸಮರ್ಥ್ ಕಾರ್ ಎಲ್ಲಿಟ್ಟಿದ್ದಾರೆ? ಅದು ಗೇಟ್, ಮೇನ್ ಗೇಟ್ ಎಂಟ್ರೆನ್ಸು. ನಮ್ಮ ಕಾರು ಎಲ್ಲಿ ನಿಲ್ಲಿಸಿದ್ದಾರೆ ಗೊತ್ತಿಲ್ಲ. ಅದರೊಳಗೆ ಸಮರ್ಥ ಸ್ಲಿಪ್ಪರ್ ಇದೆ. ಸೊ ಅದಕ್ಕೆ ತೊಗೊಂಡು ಆಮೇಲೆ ಬೀಚ್ಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಇಲ್ಲಿ ಬೆನೆಲಿಯಂ ಬೀಚ್ ಹತ್ತಿರ ಇದೆ. ಸೊ ಅಲ್ಲೇ ಹತ್ರದಲ್ಲಿ ಊಟ ಮಾಡಿಕೊಂಡು ನೈಟ್ ಡಿನ್ನರ್ ಮಾಡಿಕೊಂಡು ಹಾಗೆ ಬೀಚ್ಗೆ ಹೋಗ್ಬಿಟ್ಟು ಬರೋಣ ಅಂತ ಹೋಗ್ತಾ ಇದ್ದೀವಿ.
ಸ್ಟಾಲ್ಸ್ ಇದ್ದಾವೆ. ಐ ಮೀನ್ ಹೋಟೆಲು ಪರ್ಚೇಸ್ ಮಾಡೋಕ್ಕಿದ್ರೆ ಮಾಡಬಹುದು. ನಾನು ಇದೇ ಫಸ್ಟ್ ಗೋವಾಗೆ ಬಂದಿರೋದು. ಗೋವಾ ಬಗ್ಗೆ ನಂಗೆ ಗೊತ್ತಿಲ್ಲ, ಇದೇ ಫಸ್ಟ್ ಬಂದಿರೋದು. ನೀವು ಯಾರು ಬಂದಿದ್ರೆ ಸಜೆಷನ್ಸ್ ಹೇಳಿ, 4 ದಿನದಲ್ಲಿ ಏನೇನು ನೋಡಬಹುದು, ಏನು ಮಾಡ್ಬೋದು ಅಂತ. ಆ್ಯಕ್ಚುಲಿ ನಾನು ಮೋಸ್ಟ್ಲಿ ಇದು ಆಮೇಲೆ ಅಪ್ಲೋಡ್ ಮಾಡ್ತೀನಿ ಅಂತ ಅಂದ್ಕೊತೀನಿ. ಈಗ ಅಪ್ಲೋಡ್ ಮಾಡ್ತೀನೋ ಇಲ್ವೋ ಗೊತ್ತಿಲ್ಲ. ಇನ್ ಕೇಸ್ ನಾನು ಅಪ್ಲೋಡ್ ಮಾಡಿದ್ರೆ ನಂಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಏನೇನು ನೋಡ್ಬೋದು, ಎಲ್ಲೆಲ್ಲಿ ಶಾಪಿಂಗ್ ಮಾಡ್ಬೋದು, ಎಲ್ಲಿ ಊಟ ಚೆನ್ನಾಗಿರುತ್ತೆ, ಯಾವ ಹೋಟ್ಲಲ್ಲಿ ಅಂತ ಅಂದ್ಬಿಟ್ಟು. ಹೋಟೆಲ್ಸ್ ಎಲ್ಲ ಇದೆ ಇಲ್ಲಿ. ಇಲ್ಲಿ ಊಟ ಮಾಡೋಣ ಅಂತ ಬಂದ್ವಿ ಎದುರುಗಡೆ ಇರೋ ಹೋಟೆಲಲ್ಲಿ. ಮೇಲೆ ಏನಿದೆ ಮೆನು, ಸಾಂಗ್ಸ್ ಡಿಫ್ರೆಂಟ್ ಅಲ್ಲ ಇಲ್ಲಿ. ಇದು ಬ್ರೇಕ್ಫಾಸ್ಟ್ ಐಟಮ್ಸ್ ಇದು. ಇಲ್ಲಿ ಡಿನ್ನರು ಏನು ಬೇಕು, ವೆಜ್ ನಾನ್ ವೆಜ್. ಅವರೆಲ್ಲಿ ಬರಲೇ ಇಲ್ಲ ಡ್ರೈವರ್ ಅಣ್ಣ. ಹೌದಾ? ಸೇಮ್ ಪ್ರೈಸ್. ಡೆಸರ್ಟ್ಸ್ ಇದೆ. ಸೇಮ್ ಪ್ರೈಸ್. ಏನೇನು ತೊಗೊಂಡಿದ್ವಿ ಸಮರ್ಥ್ ಊಟಕ್ಕೆ? ಚಿಕನ್ ಲಾಲಿಪಾಪ್, ಚಿಕನ್ ಬಿರಿಯಾನಿ. ಡ್ರೈವರ್ ಅಣ್ಣ, ಇವರು ಡ್ರೈವರ್ ಅಣ್ಣ. ಹಾಯ್ ಹಾಯ್ ಹೇಳಿ ನಮ್ಮ ವ್ಯೂವರ್ಸ್ಗೆ. ಹಾಯ್ ಹಾಯ್. ಸೊ ನಾವಿಬ್ಬರು ನಾನ್ ವೆಜಿಟೇರಿಯನ್ಸು. ಇವರು ನನ್ನ ಹಸ್ಬೆಂಡ್ ಮತ್ತು ಸಮರ್ಥ್ ಇಬ್ಬರು ವೆಜಿಟೇರಿಯನ್ಸು. ಅವರು ಏನು ತೊಗೊಂಡೆ ನಾನು? ಪನೀರ್ ಟಿಕ್ಕಾ ಮಸಾಲ, ಆಮೇಲೆ ರೋಟಿ. ಓಕೆ ಗಾಯ್ಸ್, ಇದು ನಮ್ಮ ರೆಸಾರ್ಟ್ ಮುಂದೆನೇ ಇದೆ ಹೋಟೆಲು. ಸೊ ಇಲ್ಲಿ ಊಟ ಮಾಡೋಕ್ಕೆ ಬಂದ್ವಿ. ಊಟ ಮಾಡಿದ್ಮೇಲೆ ಬೀಚ್ಗೆ ಹೋಗ್ತೀವಿ, ಅಲ್ಲಿ ಮತ್ತೆ ಸಿಗ್ತೀನಿ. ಓಕೆ, ಕನೇಲೈಮ್ ಬೀಚಿಗೆ ಬಂದ್ವಿ. ಬಟ್ ಸೌಂಡ್ ಕೇಳಿಸ್ತಿರ್ಬೋದು, ಏನು ಕಾಣಿಸಲ್ಲ ನಿಮಗೆ. ಈಗ ನೈಟ್ ಟೈಮ್ ಸ್ವಲ್ಪ ಈ ಅಲೆಗಳು ಬರೋದು ಕಾಣಿಸ್ತಾ ಇರುತ್ತೆ ಅಂತ ಅಂದ್ಕೊತೀನಿ. ನೈಟ್ ಲೈಫ್ ಗೋವಾದ. ನಾನಂತೂ ಇದೇ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರೋದು. ಇದೆಲ್ಲ ಬೋಟ್ಸ್ ಇದ್ದಾವೆ ನೋಡಿ, ಕಾಣಿಸ್ತಾ ಇಲ್ಲ ಅನಿಸುತ್ತೆ. ನೈಟ್ ಎಲ್ಲ ಕತ್ಲೆ ಕತ್ಲೆ, ತುಂಬ ಗಾಡಿ. ಚೆನ್ನಾಗಿದೆ. ಓಕೆ ಗೈಸ್, ನಾವು ಬೀಚ್ ಸ್ವಲ್ಪ ಹೊತ್ತು ಈ ಸೀಶೋರಲ್ಲಿ ಕೂತ್ಕೊಂಡು ಎಂಜಾಯ್ ಮಾಡಿಕೊಂಡು ಆಮೇಲೆ ನಮ್ಮ ರೆಸಾರ್ಟಿಗೆ ಹೋಗೋಣ ಅಂದ್ಕೊಂಡಿದ್ದೀವಿ. ಮತ್ತೆ ನಾಳೆ ಬೆಳಗ್ಗೆ ಸಿಗ್ತೀನಿ ನಾನು. ನೈಟ್ ಇವಾಗ ಹೋದ್ಮೇಲೆ ಏನಾದರೂ ವೀಡಿಯೋ ಮಾಡೋಕ್ಕಾದ್ರೆ ಮಾಡ್ತೀನಿ, ಇಲ್ಲ ಅಂದರೆ ಬೆಳಗ್ಗೆ ಸಿಗ್ತೀನಿ. ಬಾಯ್, ಗುಡ್ ನೈಟ್. ಪ್ರಾಪರ್ಟಿ ವ್ಯೂ ಇನ್ ದ ನೈಟ್. ಇದು ಕಾರ್ ಪಾರ್ಕಿಂಗು ಲಾಸ್ಟಲ್ಲಿದೆ. ಎಷ್ಟು ಬೇಕಾದ್ರೂ ಕಾರ್ ಪಾರ್ಕ್ ಮಾಡ್ಬೋದು ಇಲ್ಲಿ. ಬಟ್ ಪಾರ್ಕಿಂಗ್ ಅಟ್ ಯುವರ್ ಓನ್ ರಿಸ್ಕ್ ಅಂತ ಇದೆ. ಬಟ್ ಅಲ್ಲಿ ವಾಚ್ಮ್ಯಾನ್ ಇದ್ದಾರಲ್ಲ ನೋಡ್ಕೊಳ್ಳೋಕ್ಕೆ. ಎಷ್ಟು ದೊಡ್ಡ ಪ್ರಾಪರ್ಟಿ ಗೊತ್ತಾ, ಸಿಕ್ಕಾಪಟ್ಟೆ ಇದ್ದಾವೆ ಇಲ್ಲಿ. 3 ಫ್ಲೋರ್ಸಾ ನೋಡಿ, ಎಷ್ಟು ಚೆನ್ನಾಗಿದೆ. ಸಿಕ್ಕಾಪಟ್ಟೆ ದೊಡ್ಡದಿದೆ. ನಾವು ಎಂಡಿಗೆ ಬಂದುಬಿಟ್ಟಿದ್ವಿ. ಕರ್ಮ ರಾಯಲ್ ಪಾಮ್ಸ್ ಅಂತ ಇದೆ ಹೆಸರು. ನೋಡಿ, ನೀವು ಯಾರ್ಯಾರ ಬರ್ತೀರಾ ಬಂದು ನೋಡಿ, ಟ್ರೈ ಮಾಡಿ, ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಅಂತ. ಇದು ಬ್ಲಾಕ್ 17 ಏನೋ ಇದೆ. ಚೆನ್ನಾಗಿದೆಲ್ಲ, ತುಂಬ ದೊಡ್ಡದು. ಸಿಕ್ಕಾಪಟ್ಟೆ ರೂಮ್ಸ್ ಇದ್ದಾವೆ ಇಲ್ಲಿ. ಇಲ್ಲಿ ನೋಡಿಲಿ, ಗ್ರೌಂಡ್ ಫ್ಲೋರ್ 3 ಫ್ಲೋರ್ಸ್ ಇದ್ದಾವೆ. ಒಳ್ಳೆ ಒಂದು ಕಮ್ಯುನಿಟಿ ಇದ್ದಂಗೆ ಇದೆಯಲ್ಲಪ್ಪ. ಈಗ ನಿಮ್ಮ ಪ್ರೆಸ್ಟೀಜ್ ಸಾಂಗ್ ಆಫ್ ಸೌತ್ ನಿಮ್ಮ ಫ್ರೆಂಡ್ಸ್ ಎಲ್ಲ ಇದ್ದಾರಲ್ಲ, ಸಮತ್ ಫ್ರೆಂಡ್ಸ್ ಇದ್ದಾರೆ. ನಂದಿ ಊರು ಹಿಂಗೆ ಇರೋದು. ಹಾಂ, ಸ್ವಿಮ್ಮಿಂಗ್ ಪೂಲ್ ನಂದಿ ಸಿಟಾಡ ಹಿಂಗೆ ಇರೋದು. ನಂದಿ ಸಿಟೆಡ್ ಅಲ್ಲ, ನಂದಿ ಊರು ಅದೆಲ್ಲ. ಈಗ ಸ್ವಿಮ್ಮಿಂಗ್ ಪೂಲ್ಗೆ ಹೋಗೋಣ ನೈಟು ಅಂತ ಹೋಗ್ತಾ ನೋಡ್ಕೊಂಬರೋಣ ಅಂತ. ಸ್ವಿಮ್ ಮಾಡೋಕ್ಕಲ್ಲ, ಈಗ ಟಯರ್ಡ್ ಆಗಿದೆ, ಹೋಗಿ ಮಲ್ಕೊಬೇಕು ನಾವು. ಸುಮ್ಮನೆ ಸ್ವಿಮ್ಮಿಂಗ್ ಪೂಲ್ ಒಂದು ರೌಂಡ್ ನೋಡ್ಕೊಂಬರೋಣ ಅಂತ, ನೈಟ್ ಹಿಂಗೆ ಕಾಣಿಸುತ್ತೆ ಅಂತ.
ಫೋಟೋದಲ್ಲೆಲ್ಲ ನೋಡಿದ್ವಿ, ಚೆನ್ನಾಗಿರ್ತಿತ್ತು. ಇದಾ ಸ್ವಿಮ್ಮಿಂಗ್ ಪೂಲ್? ವಾವ್, ಸೂಪರ್ ಆಗಿದೆ. ಅದೇನೋ ಚೇಂಜಿಂಗ್ ರೂಮಾ ಅದು? ಒಂದು ಫುಲ್ ವ್ಯೂ ತೋರಿಸ್ಬಿಡ್ತೀನಿ ನಿಮಗೆ. ಸನ್ ಬಾತ್ ಮಾಡೋದು ಅಲ್ಲಿ ಚೇಂಜಿಂಗ್ ರೂಮ್ ಅನ್ಸುತ್ತೆ ಅದು ಮೋಸ್ಟ್ಲಿ. ಫುಲ್ ಅಪಾರ್ಟ್ಮೆಂಟ್ ಈ ಥರ ಇದೆ. ಸ್ವಿಮ್ಮಿಂಗ್ ಪೂಲು ಬೆಳಗ್ಗೆ ಒಂದ್ಸಲಿ ಬೆಳಗ್ಗೆ ಬರೋಣ ಸಮರ್ಥ್, ಸ್ವಿಮ್ ಮಾಡೋಕ್ಕೆ ಬರೋಣ. ಸ್ವಲ್ಪ ನಿದ್ದೆ ಚೆನ್ನಾಗಿ ಮಾಡಬೇಕಪ್ಪ, ತುಂಬ ಟಯರ್ಡ್ ಆಗಿದೆ. ಏನು ಮೆಂಬರ್ಸ್ ಲಾಂಚ್? ಅವು ಯಾರು ಯೂಸ್ ಮಾಡ್ತಿದ್ರು? ಏನು ಸೈಕಲ್ಲು? ಇಲ್ಲಿದೆ ಸೈಕಲ್ ಯಾರೋ ಯೂಸ್ ಮಾಡ್ತಿದ್ರು ಆವಾಗ ನೋಡಿದೆ. ಸೈಕಲ್? ಸೈಕಲ್ ಅಲ್ಲೆಲ್ಲ ಇದೆ. ಓ, ರೆಂಟಿಗೆ ತಗೋಬೋದಾ? ಗೊತ್ತಿಲ್ಲ, ಅಲ್ಲಿ ಇದೆಯಲ್ಲ, ಯಾರೋ ಯೂಸ್ ಮಾಡ್ತಿದ್ರು ಅವಾಗ. ಹಾಂ ತಗೋಬೋದು ಅನ್ಸುತ್ತೆ. ರೆಂಟ್ಗೆ ಡೀಪ್ ಇರುತ್ತೆ ಇಲ್ಲೆಲ್ಲ. ನೋಡಿ ಎಷ್ಟು ಡೀಪ್ ಇದೆ ಪಾಪ, ಇನ್ನು ಎಷ್ಟು ಡೀಪ್ ಇದೆ. ಡೈವಿಂಗ್ ಅವ್ನಿಗೆ ಹೇಳ್ಕೊಡ್ತಾ ಇದ್ರಲ್ಲ ಇದರಲ್ಲಿ. ಮಾಡ್ತೀನಿ. ಹಾ ಹೌದೌದು, ವಿಡಿಯೋ. ನನ್ನ ಹಸ್ಬೆಂಡ್ ಮತ್ತೆ ತಿನ್ಬೇಕಂತ ಅಂದ್ಬಿಟ್ಟು ಜೀರಾ ರೈಸ್ ತೊಗೊಂಬಂದಿದ್ರು. ಸೊ ನೋಡಿ, ಇಲ್ಲೇ ಪ್ಲೇಟು, ಸ್ಪೂನು, ಆಮೇಲೆ ಇದು ಹಾಕ್ಕೊಳ್ಳೋಕ್ಕೆ ಸೌಟು, ಸ್ಪೂನು ಎಲ್ಲ ಇದೆ. ಸ್ಪ್ಯಾಚುಲ ಎಲ್ಲ ಕೊಟ್ಟಿದ್ದಾರೆ. ಆಗಲೇ ನಿಮಗೆ ತೋರಿಸಿದ್ನಲ್ಲ. ಬೇಕಾದ್ರೆ ಟೋಸ್ಟರ್ ಇದೆ, ಹಾಟ್ ವಾಟ್ರು. ನಾವೇ ಬೇಕಾದರೆ ಮಾಡ್ಕೊಬೋದು. ನೋಡಿದ್ರಲ್ಲ ಗೈಸ್, ಇಷ್ಟೊತ್ತರೆಗೂ ನಾನು ಡೇ 1 ಅಲ್ಲಿ ಗೋವಾದಲ್ಲಿ ಏನೇನು ಮಾಡಿದ್ವಿ, ಎಲ್ಲೆಲ್ಲಿ ಹೋಗಿದ್ವಿ, ಅದೆಲ್ಲ ಕಂಪ್ಲೀಟಾಗಿ ಡೇ 1 ನಾನು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಸೊ ನಾವು ಆ್ಯಕ್ಚುಲಿ ಗೋವಾಗೆ ಹೋಗೋಕ್ಕಿಂತ ಮುಂಚೆ ಆನ್ ದ ವೇ ನಾವು ರೋಡ್ ಟ್ರಿಪ್, ಅದೇ ಆನ್ ದ ವೇ ಹೋಗಬೇಕಾದ್ರೆ ಕೆಲವೊಂದು ಫೋಟೋಸು ವೀಡಿಯೋಸ್ ಎಲ್ಲ ತೊಗೊಂಡಿದ್ದೆ. ಕೆಲವೊಂದು ಒಳ್ಳೊಳ್ಳೆ ಕಡೆ ಸ್ಪಾಟ್ಸಲ್ಲೆಲ್ಲ ನಿಲ್ಲಿಸ್ಬಿಟ್ಟು ಸೀನರಿ ಥರ ಇರೋ ಫಾಲ್ಸು ಸುಮಾರೆಲ್ಲ ನಮಗೆ ಹೋಗ್ತಾ ಎಲ್ಲ ಕಾಣಿಸ್ತು ಅಲ್ಲೆಲ್ಲ. ಸೊ ನಾನು ವಿಡಿಯೋ ತೊಗೊಂಡಿದ್ದೀನಿ, ವಿಡಿಯೋ ಮತ್ತು ಫೋಟೋ ತೊಗೊಂಡಿದ್ದೀನಿ. ಸೊ ಅದನ್ನು ನಾನು ಕೊನೆಯಲ್ಲಿ ಆ್ಯಡ್ ಮಾಡಿದ್ದೀನಿ. ಸೊ ನೋಡಿ, ಹೋಪ್ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ನನ್ನ ಚಾನಲ್ನ. ಮತ್ತು ಡೇ 2, ಡೇ 3 ಎಲ್ಲೆಲ್ಲಿ ಹೋಗಿದ್ವಿ ಗೋವಾದಲ್ಲಿ, ಸೊ ಏನೇನೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಿದ್ವಿ ಅನ್ನೋದನ್ನ ನಾನು ಮತ್ತೆ ನನ್ನ ಅಪ್ಕಮಿಂಗ್ ವ್ಲಾಗ್ಸಲ್ಲಿ, ವೀಡಿಯೋಸಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು.